17 ಕೋಟಿ ಸರ್. ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ, ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಅನ್ನುವಂಥದ್ದು. ಮೊದಲನೇದಾಗಿ ಸಾಂಗ್ಸ್ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತೆ ಸಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದ್ರು ಯಾವ್ದದು ಅಡ್ಡ ಆಗ್ಲಿ ಅಂಡ್ ವಿಲನ್ ಆಗ್ಲಿ ಎಲ್ಲ ಅವ್ರ ಹತ್ರನೇ ಇದೆ. ಸಾಮಣ್ಣ ಲಾಸ್ಟ್ ಗೀಸ್ ಆಯ್ತಾ ನಮ್ಮ ಸಿನಿಮಾದ ಅದವರು? ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯವಂತೆ. ಓಕೆ, ಸೊ ದೆನ್ ಒಂದು, ಆಮೇಲೆ ಧ್ರುವ ಅವ್ರದ್ದು ಅದು ಹಿಟ್ಟು, ಪೊಗರು ಅದು ಹಿಟ್ ಆಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ ಆಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದೇನಪ್ಪ ಅಂದ್ರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದ್ರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸೀರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮ್ಮು ವಿಜಯ್ ಯೇಸುದಾಸ್ ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದ್ರೆ 260 ಜನ ಮೇಲ್ ಮಾಡಿದೀವಿ. ಅದಲ್ದೇನೆ ನಿಮ್ಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ ನ 3 ಜನ ರಿದಮ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಒಂದು ಸಾಂಗ್ ನ 3 ಜನ ಶಿವಮಣಿ ಮಾಡಿದ್ದಾರೆ. ಅಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರೋ ಹೆಸರು ಮಗ, ನಮ್ಮ ರಿಕ್ಕಿ ಅದಾದ್ಮೇಲೆ ಇವರು ನಮ್ಮ ತಬ್ಲಾ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದ್ರೆ ಈ ತರ ಒಂದೊಂದು ಟೀಮ್ ಬರೀ 3 ಜನ ರಿದಮ್ ಮಾಡಕ್ಕೇನೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ. 60 ಜನ ಹಂಗ್ಲೇಕ್ ಹಾಕೊಂಡ್ರೆ ನಿಮ್ಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದ್ರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ವಿ. ಅಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟು, ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲಾ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟ್ ಅಲ್ಪ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ನಮ್ದು ಏನೋ ಅಲ್ಪ ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ. ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ. ಅಷ್ಟು ಕಾಸು ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದಾರೆ ಅಂದ್ರೆ, ಒಂದು ಸಣ್ಣ ಎಕ್ಸಾಂಪಲ್, ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದಿರಲ್ಲ ಅಂತಾರೆ. ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದ್ರೆ, ಬಾಸ್ ಓಪರೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಂಗೆ ಸಾಮಣ್ಣಗೆ ಮತ್ತೆ ಇವ್ರಿಗೆ ಸಾಂಗ್ ಕೇಳ್ಸಕ್ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳ್ದೆ ಕೇಳಿಸ್ಮಗನೆ ಅಂತ. ಅದು ಓಪನ್ ಆಗ್ಲೇ ಇಲ್ಲ. ಏನಕ್ಕೆ ಓಪನ್ ಆಗ್ಲಿಲ್ಲ ಅಂದ್ರೆ 700-800 ಟ್ರ್ಯಾಕ್ಸ್ ಇದೆ. ಅಂದ್ರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ನಾವು ತೊಗೊಂಡೋಗಿ ಚೆನ್ನೈಲಿ ಮಾಡ್ಬೇಕು, ತಿರ್ಗಿ ತೊಗೊಂಡೋಗಿ ಬಾಂಬೆಲಿ ಮಾಡ್ಬೇಕು. ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದ್ರೆ ಅಷ್ಟು ಇದನ್ನ ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನ ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂಚೂರು ಜಾಸ್ತಿ ಖರ್ಚು ಮಾಡಿದೀವಿ. ಇಲ್ಲಿ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.